ಈ ದೇವಾಲಯ ಕಟ್ಟಬೇಕು ಅಂತ ಅನಿಸಿದ್ದೇನೆ? ಅದು ದೇವಾಲಯದ ವಿಚಾರದಲ್ಲಿ ನಾನು ಕೆಲಸದಲ್ಲಿ ವೃತ್ತಿಲಿದ್ದಾಗ ಮಾಡಬೇಕು ಅಂತ ಏನಿಲ್ಲ. ನಾನು ಹುಟ್ಟಿದಾರಾಭ್ಯದಿಂದನೂ 8 ವರ್ಷದ ಹುಡುಗನಿಂದನೂ ದೇವ್ರ ಭಕ್ತಿನಲ್ಲಿ ನಾನು ಭಾಳ ಮಟ್ಟಿಗೂ ನಂಬಿದವರು. ನಾವು ಭಾಳ ಕಡು ಬಡವರು, ಬಡತನದಲ್ಲಿ ಇದ್ದಂಥವರು, ನಮಗೆ ಬೇರೆ ಆಶ್ರಯನೇ ಇಲ್ಲ. ಆದ್ರೂ ಕೂಡ ದೇವರಲ್ಲಿ ನಾವು ಬಹಳ ಮಟ್ಟಿಗೂ ನಂಬಿಕೆ ಇಟ್ಟು ದೇವರ ಪ್ರಾರ್ಥನೆಯಲ್ಲಿ, ದೇವ್ರ ಭಕ್ತಿಯಲ್ಲಿ ಬಹಳ ಮಟ್ಟಿಗೂ ನಾನು ನಂಬಿಕೆ ಇಟ್ಕೊಂಡು ದೇವರನ್ನು ನಂಬಿ ಇಲ್ಲಿವರೆಗೂ, ಈಗ ಸಮಯದವರೆಗೂ, ಈ ಗಳಿಗೆವರೆಗೂ ನಾವು ದೇವರನ್ನು ನಂಬಿರುವಂಥ ಜನನ ಬಿಟ್ಟರೆ ಜನಗಳಾಗಲಿ, ಸಂಬಂಧಗಳಾಗಲಿ, ಉತ್ಪತ್ತಿ ಆಗಲಿ, ಅಧಿಕಾರ ಆಗಲಿ ಯಾವುದರಲ್ಲೂ ನಾವು ನಂಬಿ ಬದುಕ್ತೋರಲ್ಲ. ಆ ದೇವರೇ ನಮ್ಮನ್ನು ಸಾಕ್ಷಾತ್ ನಮ್ಮನ್ನು ಎಲ್ಲನ ರಕ್ಷಣೆ ಮಾಡಿರೋದಾಗಲಿ, ಎಲ್ಲ ಕಾರ್ಯದಲ್ಲಿ ನಮ್ಮನ್ನು ಜಯಶೀಲರಾಗಿರೋದಾಗಲಿ, ಇಲಾಖೆ ಸರ್ವಿಸ್ ಮಾಡಿರೋದಾಗಲಿ, ಇಲಾಖೆಯಲ್ಲಿ ನಾವು ಎಷ್ಟು ಕಷ್ಟಪಟ್ಟಿದ್ದೀವೋ ಅದಕ್ಕೆ ನಮಗೆ ಶ್ರಮಕ್ಕೆ ತಕ್ಕನಾಗಿ ಫಲನೂ ಕೊಟ್ಟಿದೆ. ಇಲಾಖೆಯೂ ನಮ್ಮನ್ನು ಚೆನ್ನಾಗಿ ಗುರುತಿಸಿದೆ. ಒಳ್ಳೊಳ್ಳೆ ಅವಾರ್ಡ್ಗಳು ತೊಗೊಂಡಿದ್ದೀವಿ, ಒಳ್ಳೆಯ ಅಧಿಕಾರಿಗಳಿಂದ ಒಳ್ಳೊಳ್ಳೆ ಹೆಸರುಗಳು ತೊಗೊಂಡಿದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ನಾನು ನ್ಯಾಷನಲ್ ಅವಾರ್ಡು ಪಡೆದಿದ್ದೀನಿ. ನನಗೆ 4 ಅವಾರ್ಡ್ಗಳಾಗಿದ್ದಾವೆ. ಸಮಾಜದಲ್ಲೂ ಕೂಡ ಇವತ್ತೂ ಕೂಡ ನಾವು 23 ವರ್ಷ 22 ವರ್ಷ ರಿಟೈರ್ಡ್ ಆಗಿದೆ. ಆದ್ರೂ ಕೂಡ ಇವತ್ತೂ ಕೂಡ ಎಲ್ಲನ ನಮ್ಮನ್ನು ಕಂಡ ಜನ ಭಾಳ ಮೆಚ್ಚುಗೆ ಇಟ್ಟು ನಮಗಿಂತ ಸಹಾಯ ಮಾಡಿದ್ರಿ ಅಂತ ಅಂತಾರೆ. ಆವಾಗ ಅವರು ನಮಗೆ ಏನು ಕೊಟ್ಟರು, ಎಷ್ಟು ಕೊಟ್ಟರು ನಮಗೆ ತೃಪ್ತಿ ಇಲ್ಲ ಅಂತ ಒಂದು ಒಳ್ಳೆ ಮಾತಾಡ್ತಾರೆ. ಅದೇನೇ ನಮಗೆ ನಮ್ಮ ಹಿಂದೆಗಡೆ ಬಂದಿರೋದು ಅನ್ನೋ ಒಂದು ನಂಬಿಕೆ. ಬಾಳಲಿ ನೊಂದೆ ಭವದಲ್ಲಿ ಬೆಂದೆ, ಕೋಗಿಲೆ ಕೋಗಿಲೆ ಬಲ್ಲೆಯ ನೀನು, ನಿನ್ನಯ ಇಂಪೆ ಅವನಲ್ಲವೇನು? ಕೋಗಿಲೆ ಕೋಗಿಲೆ ಬಲ್ಲೆಯ ನೀನು, ನಿನ್ನಯ ಇಂಪೆ ಅವನಲ್ಲವೇನು? ನಲಿಯುವ ನವಿಲೆ ಬಲ್ಲೆಯ ನೀನು, ನಿನ್ನಯ ನರ್ತನ ಅವನಲ್ಲವೇನು? ಎಲ್ಲೆಲ್ಲೂ ಅವನೇ, ಎಲ್ಲೆಡೆ ಅವನೇ.
ದುಡ್ಡಿಗೋಸ್ಕರ ಹಡ ಇಡಕ್ಕೆ ಹೋದಾಗ ಅಥವಾ ಜಮೀನ ಈ ದೇವ್ರ ಕಾರ್ಯಕ್ಕೋಸ್ಕರ ಇಡಲೇಬೇಕು, ನನಗೆ ಕೆಲಸ ಮಾಡಲೇಬೇಕು ಅಂತ ಯಾಕೆ ನಿಮ್ಗೆ ಅನ್ನಿಸ್ತು? ನಾವು ಈಗ ನೂರಾರು ಜನ ಭಕ್ತಾದಿಗಳು ಅವರವ್ರ ಸಹಾಯ ಅವರವ್ರ ಕೈಲಾದ ಮಟ್ಟಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿರೋರು ಇದ್ದಾರೆ, 10 ರೂಪಾಯಿ ಕೊಟ್ಟಿರೋರು ಇದ್ದಾರೆ. ಒಬ್ಬ ಭಿಕ್ಷುಕ ಮಾಗಡಿ ತಾಲೂಕಿನಲ್ಲಿ ನಾವು ಚಂದ ಎತ್ತಕ್ಕೆ ಹೋದಾಗ ನಮ್ಮ ಹತ್ರ 2 ರೂಪಾಯಿ ತೊಗೊಂಡ. ನಾವು ಕಾರ್ ನಿಲ್ಲಿಸಿದ್ದಾಗ 2 ರೂಪಾಯಿ ಕಾರ್ ತೊಗೊಂಡು ನೋಡಿ, ಎಲ್ಲ ಭಕ್ತಾದಿಗಳು ಜ್ಞಾಪಕ ಬರೋಲ್ಲ, ಅವನು ಮಾತ್ರ ಬರ್ತಾರೆ. 2 ರೂಪಾಯಿ ನಮ್ಮ ಹತ್ರ ಇಸ್ಕೊಂಡವನು ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ವಾಪಸ್ ಬಂದು ಒಂದು ಹಳ್ಳಿಲಿ ಕಾರ್ ನಿಲ್ಲಿಸಿದಾಗ, ಸ್ವಾಮಿ ಯಾತಕ್ಕೆ ಈ ದುಡ್ಡು ಎತ್ತಾ ಇದ್ದೀರಿ ಅಂತ ಕೇಳಿದ. ದೇವಸ್ಥಾನ ಕಟ್ತಾ ಇದ್ದೀವಪ್ಪ, ಅದಕ್ಕೆ ಎತ್ತಾ ಇದ್ದೀವಿ, ತಗೊಳ್ಳಿ ನಂದು 10 ರೂಪಾಯಿ ಅಂತ 10 ರೂಪಾಯಿ ಕೊಟ್ಟು ಅವನಿಗೆ ಆವಾಗಲೇ ರೆಸಿಪ್ಟ್ ಇಶ್ಯೂ ಮಾಡಿ ಆ 10 ರೂಪಾಯಿನೂ ನಾವು ತೊಗೊಂಡು. ಇವತ್ತು ನೋಡಿ ಲಕ್ಷಾಂತರ ರೂಪಾಯಿ ಕೊಟ್ಟಿರೋ ನಮಗೆ ಯಾರು ಕೊಟ್ಟಿದ್ದಾರೆ ಅಂತ ಸಡನ್ ಅಂತ ಹೇಳೋಕ್ಕಾಗಲ್ಲ. ಆ 2 ರೂಪಾಯಿ ಕೊಟ್ಟಿರೋ ಮನುಷ್ಯ ನಮಗೆ ಇವತ್ತು ನಮ್ಮ ಎದುರುಗಳ ನಿಂತಿದ್ದಾನೆ ಅನ್ನಿಸ್ತದೆ. ಅದಕ್ಕೆ ನಿದರ್ಶನ ದೇವರು ಇದ್ದಾನೆ ಅನ್ನೋದಕ್ಕೆ ಸತ್ಯಕ್ಕೆ. ಶಿವತ್ನಾರಾಯಣ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ನಮ್ಮ ನೇಟಿವ್ ಊರು ಬಂದು ಮಧುಗಿರಿ ತಾಲೂಕು ಚಿನ್ಕೋಜರ ಅಂತ ಹೇಳ್ಬಿಟ್ಟು. ನಮ್ಮ ತಾಯಿ ತವರುಮನೆ ಬಂದು ಸಿಂಗನಹಳ್ಳಿ. ನಾವು ನಮ್ಮ ತಾಯಿ ತವರುಮನೆಯಿಂದ ಊರಿಂದ ಬಂದು ನಮ್ಮ ತಾಯಿ ಇಲ್ಲೇ ಕೆಲಸಕ್ಕೆ ಹೋಗಪ್ಪ ಇರೋನಪ್ಪ ಅಂತ ಹೇಳಿ ಕಳಿಸಿದ್ರು. ಅಲ್ಲಿ ಬಂದಾಗ ನಮ್ಮ ತಾಯಿ ಶಿವಪ್ಪರವರು ಮಾರೇಗೌಡರು ಅಂತ ಒಬ್ರು ಇದ್ದಾರೆ. ನೀನು ಎಷ್ಟು ದಿನ ಅಂತ ಹಿಂಗೆ ಹೋಗ್ತಪ್ಪ, ಮಾರಮ್ಮ ತಾಯಿಗೆ ಪೂಜೆ ಮಾಡಿಸ್ಕೊಬ ಅಂತ ಹೇಳಿದ್ರು. ನಾನಿಲ್ಲ, ದೇವ್ರನ್ನ ಯಾವುದೇ ಕಾರಣಕ್ಕೂ ನಂಬಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅವ್ರ ಮನೆ ಬಿಟ್ಟು ಹೋಗಿ ಒಂದು ಬಾಡಿಗೆ ಮನೆ ವಾಸ್ಕೊಂಡಿದ್ದೆ. ಅದಾದ ನಂತರ ಮಾರೇಗೌಡರು ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಊರಿಗೆ ದೇವರು ಬರುತ್ತೆ ಸರ್ ಜಾತ್ರೆಗೆ. ಅವಾಗ ಸುಮ್ಮನೆ ಪೂಜೆ ಮಾಡಿಸ್ದೆ. ನೋಡಮ್ಮ, ನಾನು ಇಲ್ಲೇ ನೆನ್ಕೊಂಡು ಇಲ್ಲೇ ಮಾಡಿಸಿದ್ರೆ ಆಯಿತು, ನೀನು ಮಕ್ಕಳಾಗಿ ನಾನು ಇಲ್ಲೇ ಮನೇನ ಕಟ್ಟಿಸ್ತೀನಿ, ನಂಗೆ ಆ ಥರ ಅನುಕೂಲ ಮಾಡಿಕೊಡು ಅಂತ ಕೇಳಿದೆ. ಆಮೇಲೆ ಮಾರೇಗೌಡರು ಇದ್ದರು, ಸೈಟ್ ಬೇಕು ಅಂದರೆ ನೀನು ಚಂದ್ರೇಗೌಡರನ್ನ ಹೋಗಿ ಇಟ್ಕೊ ಅಂತ ಕೇಳಿದ್ರು. ಆದರೆ ಅವ್ರನ್ನ ವಿಚಾರಿಸಿದಾಗ ಅವ್ರು ಇಲ್ಲಪ್ಪ, ಸೈಟಲ್ಲಿ ಆಲೇ ಅಡ್ಮಿಂಟ್ ಆಗಿಬಿಟ್ಟಿದೆ, ಯಾವುದೇ ಕಾರಣಕ್ಕೂ ಇಲ್ಲ, ದುಡ್ಡು ಕೊಟ್ಟು ತೊಗೊಬೇಕು ಅಂತ ಹೇಳಿದ್ರು. ಅದೇ ರೀತಿ ಆ ತಾಯಿ ಅನ್ಸ್ಕೊಂಡಾಗೆ ಒಂದು ಮಾರಮ್ಮ ತಾಯಿ ಭಕ್ತರು, ನನಗೆ ನಮ್ಮ ಅತ್ತೆಯವರು ಮಾರಮ್ಮ ತಾಯಿ ಭಕ್ತರೇ, ಮಾಗಡಿ ಹತ್ರ ಹಾಸಿನಹಳ್ಳಿ ಅಂತ ಹೇಳ್ಬಿಟ್ಟು. ಅವರು ಮದುವೆ ಆಯಿತು. ಮದುವೆ ಆದ ನಂತರ ಅವರು ಅರ್ಕೆ ಮಾಡ್ಕೊಂಡ್ರು. ನಾವೇನಾದರೂ ಇಲ್ಲೇ ಹೆಂಗೊಂಡ್ರೆ ನಿಮ್ಗೆ ಒಕ್ಕಲಾಗ್ತೀವಮ್ಮ, ಇಲ್ಲಾಂದ್ರೆ ಮಧುಗಿರಿ ಕಡೆ ಹೋಗ್ತೀವಿ ಅಂತ ಅಂದಾಗ 1 ವರ್ಷಕ್ಕೆ ನಾವು ಹಣ ಕೊಟ್ಬಿಟ್ಟು ಒಂದು ಸೈಟ್ ತೊಗೊಂಡೆ ಸರ್. ಆಮೇಲೆ ಸೈಟ್ ತೊಗೊಂಡಾದ್ಮೇಲೆ ಸೈಟಿಗೆ ಸಾಲನ ಕಟ್ಬೇಕಾದ್ರೆ ನನಗೆ ತುಂಬ ಮತ್ತೆ ದೇವರು ಮನೆ ಹತ್ರ ಬಂದಾಗ ಮತ್ತೆ ನಾನು ಕೈ ಮುಟ್ಟು ಕೇಳ್ಕೊಂಡೆ, ನಮ್ಮ ಬಾಡಿಗೆ ಮನೆಗೆ ಇರೋಕ್ಕಾಗಲ್ಲಮ್ಮ, ನಾವು ಮನೆ ಕಟ್ಟಬೇಕು, ನಾವು ಮನೆ ಕಟ್ಟೋಕೆ ಅನುಕೂಲ ಮಾಡಿಕೊಡು ಮತ್ತು ಚೇಚನವಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದಾಗ ಫ್ಯಾಕ್ಟ್ರಿಲಿ ಬರೀ 3,000 ರಿಂದ 4,000 ರೂಪಾಯಿ ಸಂಬಳ ಕೊಡ್ತಿದ್ರು. ಆ ಅರ್ಕೆ ಮಾಡ್ಕೊಂಡಿದ್ದ ನಂತರನೇ ನನಗೆ ಏಕದಮ್ 10,000 ರೂಪಾಯಿ ಸಂಬಳ ಆಯಿತು. ಅದ ನಂತರ ನಾವೇನೋ ಮನಸ್ಸಿ ಅರ್ಕೆ ಮಾಡ್ಕೊಂಡು ಬಂದಿದ್ದು ಕೊಟ್ಟು, ಅದಾದ ನಂತರ ಒಂದು 5 ವರ್ಷದಾದಮೇಲೆ ನಾವು ಮನೇನ ಕಟ್ತೇವೆ. ಸಿಂಪಲಾಗಿ ಒಂದು ಚಿಕ್ಕದಾಗಿ ಕಟ್ಕೊಂಡಿದ್ದೀವಿ. ಅದನ್ನೇನು ಗ್ರೂಪೇಶ ಮಾಡಬೇಕು, 1,000 ರೂಪಾಯಿ ಅಮೌಂಟ್ ಕೊಡಬೇಕು ಅಂತ ಹೇಳ್ದು. ಆದರೆ ನಮ್ಮ ಗಂಗಣ್ಣವ್ರು ಹೇಳಿದ್ರು, ಒಂದು 100 ರೂಪಾಯಿ ಕೊಡ್ತೀವಿ ಅಂದವರೆಲ್ಲ ಬಂದು 1,000 ಕೊಡ್ತಾರೆ, 2,000 ಕೊಟ್ಟರು ಅಂತ. ಅದು ಮಾತು ಸತ್ಯ. ಏನು ಕೇಳಿದ್ರೆ ನನ್ನ ಅನುಭವ ಆಗಿರೋದು. ನಾನು ಫಸ್ಟು ನಮ್ಮ ಮಂದಿಯವ್ರಿಗೆ ಪತ್ರಿಕೆ ಕೊಟ್ಬಿಡ್ಬೇಕು ಅಂತ ಹೋಗ್ತಾಯಿದ್ದೆ. ಏನೋ ಗೊತ್ತಿಲ್ಲ, ಅನಿವಾರ್ಯ ಕಾರಣ ಒಂದು ಈ ಕಡೆ ಬಂದೆ. ಇಲ್ಲಿ ಬಂದರೆ ಒಬ್ಬ ಗಾರಕ್ಕೆಸ್ತನು ನಮ್ಮ ಮಾರೇಗೌಡರ ಹತ್ರ ಬೊಮ್ಮನಹಳ್ಳಿ ಮೆಂಬರ್ ಆಗಿದ್ರು. ಆವತ್ತು ನಾನು ಕೂಲಿ ಕೊಟ್ಟಿಲ್ಲ, ಹಿಂಗೆ ಅಂತ ಹೇಳ್ಬಿಟ್ಟು ತುಂಬ ಗಲಾಟೆ ಮಾಡ್ತಾಯಿದ್ರು. ಆದರೆ ನಮ್ಮ ಮಾರೇಗೌಡ ಸ್ವಲ್ಪ ಬಾಯಿ ಜೋರನೇ. ಅವರು ಬೈದ್ಬಿಟ್ಟು, ಇಲ್ಲ ನಾನು ತಾಯಿ ಎಲ್ಲಿಂದ ಯಾರು ಬಂದು ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ರು. ಅದೇ ಟೈಮಲ್ಲಿ ನಾನು ಬಂದು, ಇಲ್ಲ ನಾನು ಪೆಟ್ರೋಲ್ಗೆ ಅಂತ ಬಂದಿದ್ದೆ ದುಡ್ಡು, ಆದರೆ ಆ ತಾಯಿಗೆ ಕೊಟ್ಬಿಟ್ಟು ಹೆಸರು ಬರ್ಸೋದೆ. ಆ ಹೋಗಿ ಹಿಂದೆಲೇ ನನಗೆ ಒಂದು 10,000 ಅಮೌಂಟ್ ಬರಬೇಕಾಯ್ತು. ಆ ದೇವರು ಮುಂದೆಲೇ ಚಕ್ಕಿನಳ್ಳಿಲೇ ಅಮೌಂಟ್ ಕೊಡಿಸಿದ್ಲು. ಅದಾದ ನಂತರ ಅವತ್ತು ಅದು ಕೂಡ ಹೆಸರು ಬರೆದ್ಬಿಟ್ಟು ಹಾಕಿದ್ದಾರೆ. ಯಾಕೆಂದರೆ 1 ರೂಪಾಯಿನೂ ಯಾರೋ ಟೆಸ್ಟಲ್ಲಿ ಮತ್ತೊಂದಲ್ಲಿ ಏನು ಇದು ಮಾಡ್ತಾಯಿಲ್ಲ. ಅದಾದ ನಂತರ ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಸಮಸ್ಯೆ ಬಂತು. ತಿರ್ಗಾ ಮತ್ತೆ ದೇವ್ರಿಗೆ ಮರಬಿದ್ದು. ತಿರ್ಗಾ ಆಮೇಲೆ ಒಂದೇ ಪೂಜಾರಪ್ಪರು ಕೂಡ, ಇಲ್ಲ ತುಂಬ ಅನುಕೂಲ ಆಗುತ್ತೆ, ದೇವ್ರಿಗೆ ಇದು ಮಾಡಿ ವಸತಿ ಗೃಹ ಕಟ್ತಾಯಿದ್ವಿ ಅಂತ ಹೇಳಿದ್ರು. ಅದಕ್ಕೂ ಕೂಡ ಅಮೌಂಟ್ ಕೊಟ್ಟು ಅದಕ್ಕೂ ಕೂಡ ರಸೀದಿ ಕೊಡ್ತಾಯಿದ್ದಾರೆ. ಈಗ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಆ್ಯಕ್ಚುಲಿ ನಂಗೆ ಟೈಫಾಯ್ಡ್ ಜ್ವರ ಇದೆ. ಆದರೂ ನಾನು ಬರಬೇಕು ಅಂತ ನಂಗೆ ಯಾರು ಇನ್ವೈಟ್ ಮಾಡಿಲ್ಲ. ಅದು ಹೆಂಗೆ ಕರ್ಕೊಬಂತ ಬಿಟ್ಟು ಗೊತ್ತಿಲ್ಲ. ನೋಡಿ, ಈಗ ಆರಾಮಾಗಿದ್ದೀನಿ, ಆರಾಮಾಗಿ. ಇದು ಸತ್ಯ ಮಾರಮ್ಮ ಅಂತ ಹೇಳೋದು ನಿಜ ಸರ್.